ಹಾಯ್ ಹಲೋ ವೀಕ್ಷಕರೇ, ರಘು ಅವರಿಗೆ ಬಿಗ್ ಬಾಸ್ ಅವರು ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ. ಆ ಸರ್ಪ್ರೈಸ್ ಏನು ಮತ್ತು ರಘು ಅವರ 3 ವಿಶ್ಗಳಲ್ಲಿ ಬಿಗ್ ಬಾಸ್ ಅವರು ಒಂದು ವಿಶ್ ಅನ್ನು ಈಡೇರಿಸಿದ್ದಾರೆ. ಆ ವಿಶ್ ಏನಿತ್ತೆಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಈ ವಾರ ಬಿಗ್ ಬಾಸ್ ಸೀಸನ್ 12ರ ಕೊನೆಯ ವಾರವಾಗಿದ್ದರಿಂದ ನಿನ್ನೆ ಎಪಿಸೋಡ್ ಅಲ್ಲಿ ಬಿಗ್ ಬಾಸ್ ಅವರು ಹೇಳಿದ್ದರು, ನಿಮ್ಮ 3 ಆಸೆಗಳನ್ನು ಪತ್ರದಲ್ಲಿ ಬರೆದು ಹೇಳಬೇಕೆಂದು ಹೇಳಿದ್ದರು. ಅದೇ ರೀತಿ ರಘು ಅವರು 3 ಆಸೆಗಳನ್ನು ಹೇಳಿದ್ದರು. ಆ 3 ಆಸೆಗಳೆಂದರೆ ನೀವು ಆಲ್ರೆಡಿ ನೋಡಿದ್ದೀರಿ. 1ನೇ ಆಸೆ ಸೋಫಾ ಸೀಟ್ ಮೇಲೆ ಸುದೀಪ್ ಸರ್ ಅವರ ಒಂದು ಮೂವಿ ನೋಡ್ಬೇಕೆಂಬ ಆಸೆ ಇತ್ತು. 2ನೇ ಆಸೆ ಕಿಚನ್ ಅಲ್ಲಿ ಅಡುಗೆ ಮಾಡುವ ವ್ಲಾಗ್ ಅನ್ನು ರಘು ಅವರಿಗೆ ಕಳಿಸಬೇಕು. ರಘು ಅವರು ತಮ್ಮ ಯೂಟ್ಯೂಬ್ ಚಾನಲ್ ಪ್ರಥಮ ವಿಡಿಯೋವನ್ನು ಇದೇ ಆಗಿ ಹಾಕುತ್ತಾರೆ ಅಂತ ಹೇಳಿದರು. ಹಾಗಾಗಿ ರಘು ಅವರ 3ನೇ ಆಸೆ ಏನಿತ್ತಂದ್ರೆ ರಘು ಅವರು ತಮ್ಮ 3ನೇ ಆಸೆ ಏನಿತ್ತೆಂದರೆ ಅವರ ಮಗನ ಜೊತೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಆಟ ಆಡಬೇಕು ಮತ್ತು ಅದಕ್ಕೆ ಸಾಂಗ್ ಅನ್ನು ಹಾಕಬೇಕೆಂದು ಆಸೆಯನ್ನು ಬರೆದಿಟ್ಟಿದ್ದರು. ಹಾಗಾಗಿ ಬಿಗ್ ಬಾಸ್ ಅವರ ರಘು ಅವರ 3ನೇ ಆಸೆಯನ್ನು ಈಡೇರಿಸಿದ್ದಾರೆ ಅಂತಾನೆ ಹೇಳಬಹುದು. ನೀವು ಚಿತ್ರದಲ್ಲಿ ನೋಡುತ್ತಿರುವುದು ರಘು ಅವರ 3ನೇ ಆಸೆಯಂತೆ ಅವರ ಮಗ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಮತ್ತು ರಘು ಮತ್ತು ಅವರ ಮಗ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಆಟ ಆಡುತ್ತಿದ್ದಾರೆ. ನೀವು ಚಿತ್ರದಲ್ಲಿ ನೋಡುತ್ತಿರಬಹುದು ರಘು ಅವರ ಮಗ ಮತ್ತು ಗಿಲ್ಲಿ, ರಕ್ಷಿತಾ ಈ 4 ಜನ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಆಟ ಆಡುತ್ತಿದ್ದಾರೆ. ಇದು ರಘು ಅವರ 3ನೇ ವಿಶ್ ಆಗಿತ್ತು. 3 ವಿಶ್ ಗಳಲ್ಲಿ ರಘು ಅವರದ ಒಂದು ವಿಶ್ ಈಡೇರಿದೆ ಅಂತಾನೆ ಹೇಳಬಹುದು. ವೀಕ್ಷಕರೇ, ಈಗ ಸ್ಪರ್ಧಿಗಳ ಆಸೆಗಳನ್ನು ಬಿಗ್ ಬಾಸ್ ಅವರು ಈಡೇರಿಸಲು ಸ್ಟಾರ್ಟ್ ಮಾಡಿದ್ದಾರೆ. ಮುಂದೆ ಯಾವ್ಯಾವ ಸ್ಪರ್ಧಿಗಳ ಯಾವ್ಯಾವ ವಿಷಯಗಳನ್ನು ಈಡೇರಿಸಿದ್ದಾರೆ ಎಂದು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಹಾಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಈ ವಾರ ನೀವು ಯಾರಿಗೆ ವೋಟ್ ಹಾಕಿದ್ದೀರಿ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.